ಶಿರಸಿಯಿಂದ ಅರೌಂಡ್ ಅರ್ಧ ಮುಕ್ಕಾಲು ಗಂಟೆ ನಾವು ಕಾಡಿನ ದಾರಿಯಲ್ಲಿ ಪ್ರಯಾಣಿಸಿ ಅತ್ಯಂತ ಆಧ್ಯಾತ್ಮಿಕ ಶಕ್ತಿಯನ್ನು ಒಳಗೊಂಡಿರುವಂತಹ ಪ್ರಶಾಂತವಾದ ಜಾಗಕ್ಕೆ ನಾವಿವತ್ತು ಬಂದಿದ್ದೀವಿ. ಯಲ್ಲಾಪುರದಿಂದ ಶಿರ್ಸಿಗೆ ಹೋಗೋ ಮಾರ್ಗದಲ್ಲಿ ಒಂದು 20 ಕಿಲೋಮೀಟರ್ ಬಂದರೆ ಸೋಂದೆ ಅನ್ನೋ ಒಂದು ಪ್ಲೇಸ್ ಬರುತ್ತೆ. ಆ ಊರಿಗೆ ಸೌದಾಪುರ, ಸೋಂದೆ ಈ ಥರದ್ದೆಲ್ಲ ಕರೀತಾರೆ. ಈ ಹೆಸರಿನ ಈ ಊರಿಗೆ ವಾದಿರಾಜರ ಒಂದು ಕರ್ಮಭೂಮಿಯಾಗಿತ್ತು ಈ ಭೂಮಿ. ವೃಂದಾವನವನ್ನು ಒಳಗೊಂಡಿರುವಂತಹ ಈ ಭೂಮಿಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಗಾಗಲೇ ಗೊತ್ತಿರೋಂಗೆ ನಾನು ಶಿರ್ಸಿಯ ಸುತ್ತಮುತ್ತಲಿನ ಪ್ಲೇಸ್ಗಳನ್ನು ನಾನು ಈಗ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಈಗ ನಾನು ಬಂದಿರೋದು ಸೋಂದೆ ಮಠಕ್ಕೆ, ಸೋಂದೆಯ ವಾದಿರಾಜರ ಮಠಕ್ಕೆ. ಫ್ಲೈಟಿಂದ ಬರಬೇಕು ಅಂದರೆ ಹತ್ತಿರದ ಏರ್ಪೋರ್ಟ್ ಹುಬ್ಬಳ್ಳಿ. ಇಲ್ಲಿಂದ ಅರೌಂಡ್ 110 ಕಿಲೋಮೀಟರ್ ಆಗುತ್ತೆ ಸೋಂಡಾ. ಇದರ ಪಕ್ಕದಲ್ಲಿರೋದು ಈಗ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇದು ವಾದಿರಾಜರ ಮಠ. ಇಲ್ಲಿ ವಾದಿರಾಜರ ವೃಂದಾವನಗಳಿದ್ದಾವೆ ಒಳಗಡೆ. ಆನಂತರ ಭೂತರಾಜರ ದರ್ಶನವನ್ನು ಕೂಡ ನಾವು ಇದರ ಒಳಗಡೆ ಹೋಗಿ ಮಾಡಬೇಕು. ಇದು ಇಲ್ಲಿರೋ ಪುಷ್ಕರಣಿ. ಇದಕ್ಕೆ ಧವಳಗಂಗೆ ಅಂತ ಹೇಳ್ತಾರೆ. ಮತ್ತು ತುಂಬ ಜನ ಇಲ್ಲಿ ಬಂದವರು ಸೇವೆ ಮಾಡೋರು ಈ ಧವಳಗಂಗೆಯಲ್ಲಿ ಸ್ನಾನ ಮಾಡಿ ಮಿಂದು ಆನಂತರ ಇಲ್ಲಿಯ ಸೇವೆ ಅಂದರೆ ಪ್ರದಕ್ಷಿಣೆ ಮಾಡೋ ಪದ್ಧತಿ ಇಲ್ಲಿ ರೂಢಿಯಲ್ಲಿದೆ. ಮತ್ತು ಇನ್ನೊಂದು ಅಂದರೆ ಮೊದಲು ಇಲ್ಲಿ ಬಂದ ಮೇಲೆ ಭೂತರಾಜರ ಸೇವೆಯನ್ನು ಮಾಡಬೇಕು. ಭೂತರಾಜರಿಗೆ ಒಂದು ತೆಂಗಿನಕಾಯಿನ ಉರುಳಿಸಿ ನಂತರ ವ್ಯಾಸರಾಜರ ದರ್ಶನ ತಗೋಬೇಕು. ಈಗಲೂ ಕೂಡ ಈ ಪುಷ್ಕರಣಿಯಲ್ಲಿ ಒಂದು ಮೂಲೆಯಲ್ಲಿ ಭೂತರಾಜರ ಮೂಲೆ ಅಂತಲೇ ಬರೆದಿದೆ. ಅಲ್ಲಿ ಮಾತ್ರ ಯಾರೂ ಮನುಷ್ಯರಿಗೆ ಪ್ರವೇಶ ಇಲ್ಲ. ಬೇರೆ ಕಡೆಯಿಂದ ಆ ಎರಡೂ ಕಡೆಯಿಂದಲೂ ಕೂಡ ಅಂದರೆ ಬಂದ ಭಕ್ತರು ಇಲ್ಲಿ ಇಳಿದು ಸ್ನಾನ ಮಾಡಬಹುದು. ಆನಂತರ ಭೂತರಾಜರ ಬಗ್ಗೆ ಹೇಳಬೇಕು ಅಂತಂದರೆ ಭೂತರಾಜರು ವಾದಿರಾಜರ ಒಬ್ಬ ಶಿಷ್ಯರಾಗಿದ್ದರು, ನಾರಾಯಣಾಚಾರ್ಯರು ಅಂತ. ಗುರುಗಳನ್ನೇ ಪರೀಕ್ಷೆ ಮಾಡೋಕ್ಕೆ ಅಂತ ಹೋಗಿದ್ದರು. ಇದರಿಂದ ನೊಂದ ವಾದಿರಾಜರು ಅವರಿಗೆ ಬ್ರಹ್ಮರಾಕ್ಷಸನಾಗುವಂಥ ಶಾಪ ಕೊಡ್ತಾರೆ. ಆನಂತರ ಅವರು ನಾರಾಯಣಾಚಾರ್ಯರು ಬ್ರಹ್ಮರಾಕ್ಷಸರಾಗಿ ಬಂದ ಜನರನ್ನೆಲ್ಲ ಪೀಡಿಸತೊಡಗ್ತಾರೆ. ಆನಂತರ ವಾದಿರಾಜರಿಗೆ ಕರುಣೆ ಬಂದು ಅವರಿಗೆ ಮತ್ತೊಮ್ಮೆ ಮೋಕ್ಷ ಕೊಡ್ತಾರೆ. ನೀನು ಈ ಊರಿನ ಪಾಲನೆಯನ್ನು ಮಾಡು ಅಂತ ಹೇಳಿ. ಆನಂತರ ಈ ಊರಿನ ಪಾಲನೆಯ ಹೊಣೆಯನ್ನು ಅವರಿಗೆ ವಹಿಸ್ತಾರೆ. ಅಂದಿನಿಂದಲೂ ಕೂಡ ಭೂತರಾಜರು ಈ ಊರಿನ ಪಾಲನೆಯನ್ನು ಮಾಡ್ತಾ ಬಂದಿದ್ದಾರೆ. ಹಾಗಾಗಿಯೇ ಮೊದಲ ದರ್ಶನ, ಮೊದಲ ಪೂಜೆ ಭೂತರಾಜರಿಗೆ. ವಾದಿರಾಜರ ಆರಾಧ್ಯ ದೇವರು ಹಯಗ್ರೀವ ಅಥವಾ ಹಯವದನ. ಅಲ್ಲಿ ಮೇಲೆ ಎಷ್ಟು ಚೆನ್ನಾಗಿದೆ. ಮತ್ತು ಅದು ಗರುಡನ ಮೇಲೇರಿ ಅವರೆಲ್ಲ ಹೋಗ್ತಾ ಇರೋದು ಆ ಚಿತ್ರ. ಇಲ್ಲಿ ಆ್ಯಕ್ಚುಲಿ 5 ಇವು ಇದ್ದಾವೆ ಬೃಂದಾವನಗಳು. ಮೊದಲನೇದು ವಾದಿರಾಜರದ್ದು, ಎರಡನೇದು ವಾಯುದೇವರದ್ದು, ಮತ್ತು ರುದ್ರದೇವರದ್ದು, ಶಿವ, ವಿಷ್ಣು, ಬ್ರಹ್ಮ, ಹೀಗೆ 5 ವೃಂದಾವನಗಳು. ಈಗೆಲ್ಲ ರಿನೋವೇಷನ್ ನಡೀತಾ ಇದೆ. ಇನ್ನು ಹತ್ತಿರದ ರೈಲ್ವೆ ಸ್ಟೇಷನ್ ಸಿರ್ಸಿಯಿಂದ ಅರೌಂಡ್ 25ರಿಂದ 30 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಮೊದಲು ಭೂತರಾಜರ ದರ್ಶನವನ್ನೇ ಮಾಡಬೇಕು ಅಂತ ಹೇಳಿದ್ದೆ ನಾನು ಆಲ್ರೆಡಿ ಮೊದಲಿಗೆ. ಈಗ ನಾನು ಬಂದಿರೋದು ವಿಶೇಷ ಪೂಜೆ ನಡೆಯುವಂಥ ಸ್ಥಳ. ಅಂದರೆ ಸಂಜೆ ಇದೇ ಜಾಗದಲ್ಲಿ ಭೂತರಾಯನಿಗೆ ವಿಶೇಷ ಪೂಜೆ ನಡೆಯುತ್ತೆ. ಅದನ್ನು ಕೂಡ ನಾನು ಅಟೆಂಡ್ ಮಾಡ್ತೀನಿ ಇವತ್ತು ಸಂಜೆಗೆ. ಅನ್ನದಿಂದ ಕುಂಕುಮ ಹಾಕಿ ಅದನ್ನು ಭೂತರಾಜನ ಮೂರ್ತಿ ಥರ ಮಾಡಿ ಒಂದು ತೆಂಗಿನಕಾಯಿನ ಹೊಡೆದು 2 ತೆಂಗಿನಕಾಯಿಯ ಹೋಳುಗಳನ್ನ ಕಣ್ಣಿನ ಥರ ಇಟ್ಟು ತುಂಬಾ ವಿಜೃಂಭಣೆಯಿಂದ ಪೂಜೆ ನಡೆಯುತ್ತೆ ದಿನವೂ. ಆನಂತರ ಈ ವಾದಿರಾಜರ ಮಠದಲ್ಲಿ ಭೂತನಾಥನ ದರ್ಶನ ಆದ ನಂತರ ನಾವು ತಗೊಳ್ಳೋದು ರಮಾ ತ್ರಿವಿಕ್ರಮರ ದೇವಸ್ಥಾನ. ಇದಕ್ಕೂ ಕೂಡ ಒಂದು ಕಥೆ ಇದೆ. ಇದು ಒಳಗಿನ ದೇವಸ್ಥಾನ. ಇದು ಹೊರಗಡೆ ಕಾಣಿಸ್ತಾ ಇರೋ ಒಂದು ಪ್ರಾಂಗಣ. ಅದರ ಒಳಗಡೆ ಗರ್ಭಗುಡಿ ಇದೆ. ಆ ಗರ್ಭಗುಡಿ ರಥದ ಆಕಾರದಲ್ಲಿದೆ. ಮತ್ತು ಇದನ್ನು ವಾದಿರಾಜರು ಭೂತರಾಜನಿಗೆ ಹೇಳ್ತಾರೆ, ಬದ್ರಿಯಿಂದ ತ್ರಿವಿಕ್ರಮನನ್ನು ತಗೊಂಡು ಬಾ, ನಾ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ನನ್ನ ಮನಸ್ಸಿದೆ, ಇಲ್ಲಿ ಕೂಡ ಅವನು ಪ್ರತಿಷ್ಠಾಪನೆ ಆಗಲಿ ಅನ್ನೋದು. ಆಗ ಭೂತರಾಜರು ತ್ರಿವಿಕ್ರಮ ರಾಯನನ್ನು ರಥದಲ್ಲಿ ಕರ್ಕೊಂಡು ಬರ್ತಾ ಇರ್ತಾರಂತೆ. ಆಗ ಒಬ್ಬ ರಾಕ್ಷಸನು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ಭೂತರಾಜರು ಆ ರಥದ ಗಾಲಿಯ ಅಂದರೆ 4 ಗಾಲಿಗಳಿರ್ತಾವಲ್ಲ ಅದರಲ್ಲಿ ಒಂದು ಗಾಲಿನ ತೆಗೆದುಕೊಂಡು ಅವನಿಗೆ ಎಸಿತಾನಂತೆ. ಅದು ಈಗಿನ ಗಯಾ ಕ್ಷೇತ್ರದವರೆಗೂ ಹೋಗಿ ಆ ರಾಕ್ಷಸನಿಗೆ ಮುಕ್ತಿಯನ್ನು ಒದಗಿಸಿತು. ಈಗಲೂ ಕೂಡ ಈ ಕಲ್ಲಿನ ರಥದ ಆಕಾರದಲ್ಲಿ ಗರ್ಭಗುಡಿ ಇದೆ. ಅದಕ್ಕೆ ಈಗಲೂ ಕೂಡ 3 ಗಾಲಿಗಳೇ ಇರೋದು. ಅದನ್ನು ನಾನು ಇವಾಗ ಒಳಗಡೆ ತೋರಿಸ್ತಾ ಇದ್ದೀನಿ. ಮೆಟ್ಟಿಲಿನ ಮೇಲೆ ಸಿಕ್ಕಿರೋ ಶಾಸನ. ರಥದ ಆಕಾರದಲ್ಲಿರೋ ರಮಾ ತ್ರಿವಿಕ್ರಮ ದೇವರ ದೇವಸ್ಥಾನ. ಇಲ್ಲಿ ಕಾಣಿಸ್ತಾ ಇರೋದು 2 ಗಾಲಿಗಳು. ನೋಡಿ, ಮತ್ತೆರಡು ಗಾಲಿಗಳ ಜಾಗದಲ್ಲಿ ಒಂದೇ ಗಾಲಿ ಇಲ್ಲಿರೋದು, ಇನ್ನೊಂದು ಗಾಲಿ ಇಲ್ಲಿಲ್ಲ.
ಶಿರ್ಸಿ ಹಾಗೂ ಕಾರವಾರ ಮುಂತಾದ ಪ್ಲೇಸ್ಗಳಿಂದ ಸೋಂಡಾಕ್ಕೆ ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಉಪಲಬ್ಧವಿದೆ. ಶಿರ್ಸಿಯಿಂದ ನೇರವಾಗಿ ಸೋಂಡಾ ಮಠಕ್ಕೆ ಕೆಎಸ್ಆರ್ಟಿಸಿ ಬಸ್ನ ವ್ಯವಸ್ಥೆ ಇದೆ. ಇದು ಬೆಳಗ್ಗೆ 6 ಗಂಟೆ ಮತ್ತು 8 ಗಂಟೆ ಹಾಗೂ ಸಂಜೆ 8 ಗಂಟೆ ಹಾಗೂ 9 ಗಂಟೆಗೆ ಉಪಲಬ್ಧವಿದೆ. ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅದರೊಳಗೆ ನಿಮಗೆ ಎಲ್ಲರಿಗೂ ಗೊತ್ತಿರೋಂಥದ್ದು ಒಂದು ಕಾಮನ್ ಆಗಿರೋಂಥದ್ದು ಅಂದರೆ ಲಕ್ಷ್ಮೀ ಶೋಭನ ಹಾಡು. ಲಕ್ಷ್ಮೀ ಶೋಭನ ಹಾಡು ಹೇಳೋದ್ರಿಂದ ವಧುವರರ ಅಂದರೆ ಆಯುಷ್ಯ ಹೆಚ್ಚಾಗುತ್ತೆ ಅನ್ನೋ ರೀಸನ್ಗೆ ಮದುವೆ ಮನೆಯಲ್ಲೆಲ್ಲ ಹೇಳ್ತಾರಲ್ಲ, ಅದಕ್ಕೊಂದು ಅದರ ರಚನೆಗೆ ಹಿಂದಿನ ಒಂದು ಕಾರಣ ಅಂದರೆ ಇಲ್ಲಿಯ ಸೋದೆ ಅರಸರಿದ್ದರು, ಅವರ ಅಳಿಯ ತುಂಬ ಸೀರಿಯಸ್ ಇದ್ದರು, ಇನ್ನೇನು ಹೋಗ್ಬಿಡ್ತಾರೆ ಅನ್ನೋ ಟೈಮ್ನಲ್ಲಿ ವಾದಿರಾಜರು ಈ ಲಕ್ಷ್ಮೀ ಶೋಭನ ಹಾಡನ್ನು ರಚಿಸ್ತಾರೆ. ಅದನ್ನು ಅವರಿಗಾಗಿಯೇ ಹೇಳ್ತಾರೆ. ಆಗ ಅವರ ಆಯುಷ್ಯ, ಅವರು ಮತ್ತೆ ಬದುಕ್ತಾರೆ, ಅವರ ಆಯುಷ್ಯ ಹೆಚ್ಚಾಗಿತ್ತು ಅನ್ನೋದ್ರಿಂದ ಆಗಲಿಂದ ಈ ಪ್ರತೀತಿ ಹಾಗೆಯೇ ಮುಂದುವರೆದಿದೆ. ಇವತ್ತಿಗೂ ಕೂಡ ಮದುವೆ ಮನೆಯಲ್ಲಿ ಲಕ್ಷ್ಮೀ ಶೋಭನ ಹಾಡನ್ನು ಹೇಳ್ತಾರೆ. ವಾದಿರಾಜರು ನಮ್ಮ ಭಕ್ತಿ ಪರಂಪರೆಯಲ್ಲಿ ಬರುವಂತಹ ಮಹಾನ್ ಒಬ್ಬ ಹರಿದಾಸರು ಮಾತ್ರವಲ್ಲದೆ ಮಹಾನ್ ಪವಾಡ ಪುರುಷರು ಕೂಡ ಆಗಿದ್ದರು. ಅನೇಕ ಪವಾಡಗಳನ್ನು ಕೂಡ ಅವರು ಮಾಡಿದ್ದಾರೆ. ಸೊ ಈ ಶಾಲ್ಮಲಿ ನದಿ ತೀರದಲ್ಲಿ ಬಂದಾಗ ಈ ಸೋಂದೆ ಮಠಕ್ಕೆ ಬರೋದನ್ನು ಮರಿಬೇಡಿ. ಇಲ್ಲಿಗೆ ಬಂದಾಗ ಆಧ್ಯಾತ್ಮಿಕ ವೈಬ್ಸ್ಗಳ ಎಕ್ಸ್ಪೀರಿಯೆನ್ಸ್ ಮಾಡಿ, ಮತ್ತು ಇಲ್ಲಿ ಸ್ಟೇ ಮಾಡೋಕ್ಕೂ ಕೂಡ ಅಲ್ಲಿ ಕೆಲವೊಂದು ರೂಮ್ಸ್ ಎಲ್ಲ ಇದೆ ಅಂತೆ. ಆನಂತರ ಮತ್ತು ಇಲ್ಲಿ ದಿನವೂ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತೆ, ಬೆಳಗ್ಗೆ ಮತ್ತು ರಾತ್ರಿ 2 ಹೊತ್ತು. ಸೊ ಇಲ್ಲಿಗೆ ನಾನು ಈ ವಿಡಿಯೋ ಅಂದರೆ ಸೋಂದೆ ಮಠದ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಾನು ಮತ್ತಷ್ಟು ಹೊಸ ಪ್ಲೇಸ್ಗಳನ್ನ ನೋಡ್ತಾ ಇದ್ದೀನಿ, ಅವುಗಳನ್ನೆಲ್ಲ ಬೇರೆ ಎಪಿಸೋಡ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗಂತೂ ಸಂಜೆ ಆಗ್ತಾ ಇದೆ. ಇಲ್ಲಿ ಭೂತದ ವಿಶೇಷ ಪೂಜೆ ನಡೆಯುತ್ತೆ ಅಂತ ಹೇಳಿದ್ದೆ, ಅದನ್ನು ನೋಡಿ ಅದರ ನಂತರ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ.